ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಮತ್ತಷ್ಟು ರಾಜಕೀಯ ತಿರುವು ಪಡೆದುಕೊಂಡಿದೆ. ಚುನಾವಣಾ ಆಯೋಗದ ನಿಯಮ ಉಲ್ಲಂಘಿಸಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ನಡೆಸಿದ್ದಾರೆ ಎಂದು ಆರೋಪಿಸಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಿರುದ್ಧ ಕಾಂಗ್ರೆಸ್ ಅಧಿಕೃತ ದೂರು ಸಲ್ಲಿಸಿದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರಜತ್ ಉಳ್ಳಾಗಡ್ಡಿಮಠ ಅವರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗೆ ಅಧಿಕೃತ ದೂರು ಸಲ್ಲಿಸಿದರು. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಎನ್ಯುಮರೇಷನ್ ಫಾರ್ಮ್ ವಿತರಣೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿ ಹಾಗೂ ಅಧಿಕೃತವಾಗಿ ನೇಮಕಗೊಂಡಿರುವ ಬೂತ್ ಲೆವೆಲ್ ಏಜೆಂಟ್ಗಳು ಮಾತ್ರ ಭಾಗವಹಿಸಲು ಅವಕಾಶವಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಯಾವುದೇ ಅಧಿಕೃತ ಬಿಎಲ್ಒ ಅಥವಾ ಬಿಎಲ್ಎ ಅಲ್ಲದಿದ್ದರೂ ವಿವಿಧ ಬೂತ್ಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಇದು ಚುನಾವಣಾ ಆಯೋಗದ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಈ ಬಗ್ಗೆ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದೆ. ಇದರ ಜೊತೆಗೆ ಅಲ್ಪಸಂಖ್ಯಾತರು ಹಾಗೂ ಎಸ್ಸಿ/ಎಸ್ಟಿ ಸಮುದಾಯದ ಮತದಾರರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವನ್ನು ಕಾಂಗ್ರೆಸ್ ದೂರಿನಲ್ಲಿ ಪ್ರಸ್ತಾಪಿಸಿದೆ. ಚುನಾವಣಾ ಆಯೋಗದ ನಿಯಮ ಉಲ್ಲಂಘನೆಯಾಗಿದ್ದರೆ ಶಾಸಕ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಸದ್ಯ ಈ ದೂರಿನ ಕುರಿತು ಚುನಾವಣಾಧಿಕಾರಿಗಳು ಪರಿಶೀಲನೆ ನಡೆಸುವ ನಿರೀಕ್ಷೆ ಇದ್ದು, ಎಸ್ಐಆರ್ ಪ್ರಕ್ರಿಯೆ ಸುತ್ತ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಮತ್ತಷ್ಟು ತೀವ್ರಗೊಂಡಿದೆ. ಪ್ರಕರಣಕ್ಕೆ ಚುನಾವಣಾ ಇಲಾಖೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದೆ ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದ ಬೂತ್ ಸಂಖ್ಯೆ 179ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ನಂದಿನಿ ಕುಲಕರ್ಣಿ ಎನ್ನುವಂಥ ಬೂತ್ ಲೆವೆಲ್ ಆಫೀಸರ್ ಮೇಲೆ ಪ್ರಭಾವ ಬೀರಿ ಅಲ್ಲಿಯ ದಲಿತ ಮತದಾರರು ಮತ್ತು ಅಲ್ಪಸಂಖ್ಯಾತ ಮತದಾರರನ್ನ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಿಂತೆಗಿಬೇಕು, ಅವ್ರನ್ನ ಡಿಲೀಟ್ ಮಾಡಬೇಕನ್ನುವ ಉದ್ದೇಶನ ಇಟ್ಟುಕೊಂಡು ನಿನ್ನೆಯ ದಿನ ಮನೆಗೆ ಯಾವ ಮನೆ ಇವರು ತೋರಿಸ್ತಾರೋ ಆ ಮನೆಗೆ ಅಷ್ಟೇ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತೇಳಿ ಬಿಎಲ್ಎ ಮೇಲೆ ಅವರು ಪ್ರಭಾವ ಬೀರಿಸಿದ್ದಾರೆ. ಇದನ್ನು ಯಾಕೆ ಅನುಮಾನಾಸ್ಪದ ಆಗ್ತಾಯಿದಪ್ಪ ಅಂತಂದ್ರೆ, ಇದ ನಂದಿನಿ ಕುಲಕರ್ಣಿ ಇದ ಬೂತ್ ನಂಬರ್ 179 ಒಳಗೆ ಜನವರಿ ತಿಂಗಳದಾಗ ಫ್ಯಾಮಿಲಿ ಮ್ಯಾಪಿಂಗ್ ಮಾಡ್ಬೇಕಾರೆ ಇದ ಮಹೇಶ್ ತೆಂಗಿನಕಾಯಿ ಅವರು ಅವರೊಬ್ಬರು ಏಜೆಂಟ್ಗಳನ್ನ ಇಟ್ಕೊಂಡು ಈ ನಂದಿನಿ ಕುಲಕರ್ಣಿ ಮುಖಾಂತರ ಫ್ಯಾಮಿಲಿ ಮ್ಯಾಪಿಂಗ್ ಅಲ್ಲೂ ಕೂಡ ಬಹಳಷ್ಟು ನ್ಯೂನತೆಗಳನ್ನು ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿ ಪ್ರಕರಣಗಳು ದಾಖಲಾಗಿ ಅದರಲ್ಲಿ ಮಹೇಶ್ ತೆಂಗಿನಕಾಯಿ ಅವರ ಪ್ರಭಾವ ಇತ್ತು. ಅವತ್ತು ಫ್ಯಾಮಿಲಿ ಮ್ಯಾಪಿಂಗ್ಗಳು ಮಾಡಬೇಕಾದಂಥ ಅನ್ಯಾಯ ಅವರು ಮಾಡೋಕ್ಕಾಗಲಿಲ್ಲ ಅಂತೇಳಿ ಇವತ್ತು ಎಸ್ಐಆರ್ ಕಾಲದಾಗ ಮತ್ತೆ ಅದ ಬೂತಿಗೆ ಹೋಗಿ ಅವ್ರು ಯಾವ ಮನೆಗೆ ತೋರಿಸ್ತಾರೋ ಆ ಮನೆಗೆ ಅಷ್ಟೇ ಎಸ್ಐಆರ್ ಆಗಬೇಕನ್ನುವಂಥ ಪ್ರಭಾವ ಇವರು ಬೂತ್ ಲೆವೆಲ್ ಆಫೀಸರ್ ಮೇಲೆ ಮಾಡ್ತಾರೆ. ನಾನು ಚುನಾವಣೆ ಅಧಿಕಾರಿಗಳಿಗೆ ತಮ್ಮ ಮುಖಾಂತರ ಕೇಳ್ಕೊತೀನಿ, ಮೊದಲು ಆ ಬೂತ್ ಲೆವೆಲ್ ಆಫೀಸರ್ನ ಆ ಬೂತ್ನಿಂದ ತೆಗೆದುಹಾಕ್ರಿ. ಮತ್ತು ವಿಶೇಷವಾಗಿ ಈ ಪ್ರಕರಣದಾಗ ನೀವು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳಿಸಬೇಕು. ಮಹೇಶ್ ತೆಂಗಿನಕಾಯಿ ಅವರು ಏನು ಮಾಡತ್ತಾರಲ್ಲ, ಇದು ಒಟ್ಟ ವೋಟ್ ಚೋರಿ ಮಾಡೋಕೆ ಮತದಾರರನ್ನ ಕಳ್ಳತನ ಮಾಡೋಕೆ ಬಿಜೆಪಿಯವರು ಒಂದು ಸಂಚಲನ ರೂಪಿಸಿ ಈ ರೀತಿ ಕೆಲಸ ಮಾಡತ್ತಾರ. ಮಹೇಶ್ ತೆಂಗಿನಕಾಯಿ ಅವರು ಆಚಾರ ಹೇಳಿ ಬದ್ನಿಕಾಯಿ ತಿನ್ನುವಂಥ ಕೆಲಸ ಮಾಡ್ತಾರೆ. ಅವರು ತಟ್ಟೆಯಲ್ಲಿ ಬಿಟ್ಟಿರುವಂಥ ಹೆಗಣ ಬಿಟ್ಟು ನಮ್ಮ ತಟ್ಟೆಯೊಳಗೆ ಯಾವ ಇರ್ಬಿ ಆಯಿತು ನೊಣ ಆಯಿತು ನೋಡುವಂಥ ಕೆಲಸ ಮಾಡ್ತಾರೆ. ಮಹೇಶ್ ತೆಂಗಿನಕಾಯಿ ಅವರು ಎಚ್ಚರಿಕೆ ಕೊಡ್ರಿ, ಮತ ಕಳ್ಳತನ ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತೇಳಿ ತಮ್ಮ ಮುಖಾಂತರ ನಮ್ಮ ಮಹೇಶ್ ತೆಂಗಿನಕಾಯಿ ಅವ್ರಿಗೂ ಕೂಡ ಎಚ್ಚರಿಕೆ ಗಂಟೆ ಹೇಳಕ್ಕೆ ಬಯಸ್ತೀನಿ.